ಮರಗಡೆನೆ ಕಟ್ಬೇಕು. ಎಳೆಯದೇ ದನ. ಹತ್ತಿರ ನಾವು 72 ಹೇಳ್ತೀವಿ. ಕೊಡೋದು ಇನ್ನೇನ ಕೇಳೋಣ. 9-10 ಹಾಲು ಕರೆದೈತೆ, ಬೇಡ 9-9 ಗ್ಯಾರಂಟಿ ಹಾಲು ಕರ್ಕೋಬಹುದು. ರೆಡಿಗೈತಿ. ಏನು ತಿಂಗಳಾನ್ಗಟ್ಲೆ ಕಾಯ್ಬೇಕು ಅನ್ನೋದೇನಿಲ್ಲ. ಆಗ್ತೈತೆ ಒಪ್ಕೊಂಬಾನೆ, ಆಗ್ತೈತೆ. ರಸ ತೂಕ ಇಲ್ಲ, ರಸತ್ತಿಲ್ಲ, ಹಸಿನ ಏನು ಬರೀ ಸಟ್ಟೆ ಅಷ್ಟೇ. ಬಾಟ ಮುಂದೈತೆ ಅಷ್ಟೇ. ಇವಾಗ ಒಳಗೆ ಐತಿ ಹೊಸ, ಅದಕ್ಕೆ ಯಾರು ಹೆಸ್ರಿಕಾಗತ್ತೆ ನೋಡ್ರಿ, ಕೇಳ್ರಿ ಆಗಂಗಿದ್ರೆ. ಫೈನಲ್ ಎಲ್ಲ ಹಾಕೈತಣ್ಣ, ವ್ಯಾಪಾರ ಬೇಡ. 2,000 ಅಷ್ಟೇ. 68 ಕೊಡೋರಿ. ಇನ್ನ ದನ ಎಳೆದೇನೆ, ತೂಕ ಇಲ್ಲ. ಅಲ್ಲ ತೂಕ ಸಾಕು, ಕಂಡ ಹೊತ್ತಿನ ಸಾಕಾಯ್ತು. ದನ ಹೊಸಬೆ ಇದ್ರೆ ಸಾಕಾಯ್ತು. ಹಾಕಿದ್ಮೇಲೆ ಎಲ್ಲ ಅಷ್ಟೇನೆ ಕಾಣಬೇಕು ಕರೆ ಇದ್ದಾಗ. ಎಂಥ ದನ ಅಷ್ಟೇ ಕರ ಹಾಕಿದ್ಮೇಲೆ ಅಷ್ಟು ಮಕ್ಕ ಆಗ್ತವೆ. ತಿಂಡಿ ಮೇವನಾಗೆ ಮುಂದೆ ಮಾಡಬೇಕು. ಕೇಳೋಣ ಆಗಂಗಿದ್ರೆ. ಎಲ್ಲಿ ಕೇಳ್ತು ಬಾರ? ಹಾಂ ಕೇಳ್ರಿ, ಅದ್ರಾಗ ಏನಾಯ್ತು? ಅದು ಯಾವಾರ್ದಾಗ ಏನಲ್ಲ, ಕೇಳ್ರಿ ನೋಡೋಣ. ನಾಳೆ ಆಗೋಯ್ತಾ? ನಾವ್ ಹೇಳಿದ್ ದುಡ್ಡು ಕೊಟ್ಟುವ, ನೀವು ಕೇಳೋದಕ್ಕೆ ನಾವು ಕೇಳಕ್ಕಲ್ವಾ? ಅದ್ಯಾವ ಕೊಡ್ತೀರಾ ಸರ್ ಜರ್ಸಿ? ಅದೇ ಅವರು ತುಂಬ ಯಾವ ಇಲ್ಲ ಅಲ್ಲ, ಹಾಲು ತುಂಬ ಯಾವ ಇಲ್ಲ ಅಲ್ಲ, ಅಲ್ಲ ಹಿಡ್ಕೊಂತೀರಾ? ಎಷ್ಟು ದಿನ ಆಯ್ತು? ಎಲ್ಲ ಒಂದು 20 ದಿನ. 25 ಒಳಗಡೆ 7 ಲೀಟರ್ ಐತೆ. ಹೇಳ್ರಿ, ಹೇಳಿದೀವಿ ಕೇಳೋಣ. ಏನು ಹೇಳಿ? 55 ಹೇಳಿದೀವಿ ಕೇಳೋ. ಹೇಳಿದ್ಯಾ? ಎಲ್ಲ ಬಿಟ್ಟು ಹೆಂಗೆ ಎಣ್ಣೆ ಸೂಪ್ ದನ, ಎಣ್ಣೆ ಸ್ವಲ್ಪ ದನನೇ ಕರೆಕ್ಟು. ದನ ಹೆಂಗ್ ಬೇಕು ಕೇಳು. ಇಲ್ಲಿ ಹೇಳಿದ್ರೆ ಕೇಳ್ತೇವೆ. ಹೇಳಿದೀನಿ. ಹಾಂ, ಇನ್ನೊಂದು ಮಾತಾಡಿ ಸರ್. ಇಲ್ಲ ಹೇಳು ನೀನು, ಆಮೇಲೆ ಹೇಳ್ತೀನಿ. 40 ಕೊಡ್ತೀಯ? ಇಲ್ಲ ಹೋಗೋಣ. 50 ಮೇಲೆ ಕೊಡಂಗಿದ್ರೆ ಒಂದೇ ಮಾತು, ಕೊಡುವ. ಇಲ್ದಿರ ದನ ಕೊಡಲ್ಲ. ಅಷ್ಟೇನಾ? ಅಷ್ಟೇನೆ. ಈಗೆಲ್ಲ ಕಮ್ಮಿ ಸಿಗ್ತವೆ. ಕರ್ದಿದ್ಯಾ ನೋಡು, ಕರ್ಕೊಂಡು ಕುಡಿದಿದ್ಯಾ ಅಂತ ಕೈ ಕೇಳ್ತಾ ಇದ್ದೀವಿ. ಕರ್ಕೊಂಡು ಕುಡಿದಿದ್ದೀನಿ. ಈಗ 1.5 ತಿಂಗಳಾಯ್ತು, 2 ತಿಂಗಳಾಯ್ತು, ಯಾರು ನೋಡಿಲ್ಲ. ಇರಲಿ, ಅದು ಇರೋದು, ಅದು ಇರೋದು. 49ಕ್ಕೆ ಕೊಡಲಿಲ್ಲ ಮೊನ್ನೆ. ನೀನು 40ಕ್ಕೆ ದನ ಕೊಡ್ತೀನ? ಎರಡನೇ ಸುಲ್ ದನನ ಅವ್ರು ಹೊಡ್ಕೊಂಡು ಹೋಗಿಲ್ವಲ್ಲ, ಐತಿ. ಇರ್ಲಿ ಬಿಡು, ಮೊದ್ಲೊತ್ತಲ್ಲ. ಇರ್ಲಿ, ಈಗ ಅವ್ರ ಕಯಾಶು ಅವ್ರ ಕಯಾಶು ಹೇಳಪ್ಪ ಹೆಂಗ. ಅದ್ರಿಗೆ ಏನೈತೆ ಹೇಳ್ರಿ, ಹೆಂಗೆ ಹೇಳ್ದೆ? 65 ಹೇಳಿದ್ದೀನಿ. ವ್ಯಾಪಾರ ಇಟ್ಕೊಂಬೇಡ, ಕೊಡು ಅಂತ ಹೇಳು. ಯಾವ ಬಂದ್ರೆ ಒಂದು ಕೈ ಮಾರ್ತೀನಿ. ಹಂಗೆ ಮಾಡ್ತಾ ವ್ಯಾಪಾರ ಇಟ್ಕೊಬೇಡ, ಹಂಗೆ ಮ್ಯಾಲೆ ಕೊಡೋದು ಅದ್ರ ಮೇಲೆ ನಡೆಯಲ್ಲ. ನಡೀದ ಏನಾಗಿತ್ತು ಹೇಳು. ದನ ಶಿಸ್ತಾಗೈತೆ. ತಳ ಗುಂಡು ತಳ, ಡೊಬ್ ತಳ ಏನಲ್ಲ, ಗುಂಡು ತಳ. ಬಾಯ್ ಹೇಳ್ಕೊಂಡು ಒಳಿಕೆ ಹೆಂಗ ಆಗಲ್ಲ ಹೇಳು.
ಹಂಗೆ ಲೆಕ್ಕ ಹಾಕ್ಬೇಡ. 55 ನಾನೇ ಹೊರಟೋಗ್ತದೆ ಗುರ. ನನ್ನ ಮಗ ಒಂದು 4-5 ಸಾವಿರ ಆಗಿದ್ರು ತಂದ್ಬಿಡಿವ್ನಿ. ಇದಕ್ಕಿನ್ನ ಜೋರಾಗಿತ್ತು. ಬರೀ ಇನ್ನೂ ಒಂದು ತಿಂಗಳು ಆಗಿಲ್ವೋ ಆಗೈತೋ. ಸೈಜಾಗಿ ಒಳ್ಳೆ ಸತ್ವಾಗಿ ಹಾಲಿಕ್ಬಿಟ್ಟವನೆ. ಅರ್ಧನೇ ಹಾಲಿಕ್ಕೆ ಅವನ 2 ಇದ್ದಿ. ರೌಂಡ್ ಶೇಪು ಏನು ಅಂತ ಇಳಿಬಿದ್ದಂಗೆ ಆಡಂಬ್ರವ ಕಾಣಲ್ಲ. ರೌಂಡ್ ಶೇಪ್ ಆಡಂಬ ಕಂಡ್ರೆ ನಡೆಯೋದೇ ಬರ್ತು. ತಳ ಇನ್ನೊಂದು 2 ಗಂಟೆ 3 ಗಂಟೆ ಅಷ್ಟೊತ್ತಿಗೆಲ್ಲ ಬಿಗಿತಾ ಅಂತದೆ. ಅವೆಲ್ಲ ಏನಿಲ್ಲ ಬಿಡು. ಸಾಯಂಕಾಲ ಬಂದು ನೋಡಿದ್ವಿ. ಸಾಯಂಕಾಲ ಅಂದ ಕಾಣ್ತದೆ. ಅಲ್ಲ ಸಾಯಂಕಾಲ ಒಂದು 5 ನಿಮಿಷ ಬಂದು ನೋಡಿದ್ವಿ. ಏಣ ಹೇಳಿ ಕೇಳಪ್ಪ. ನಾನು ಹೇಳ್ಕೊಂಡೆ ಬಂದೆ, ನೀನು ಕೇಳಲೇ ಇಲ್ಲ. ಎಲ್ಲಿಗೆ ಹೇಳ್ದೆ ನೀನು? ಅದು ಹೇಳ್ದೆ 65,000 ಹೇಳ್ದೆ, 60 ಮೇಲೆ ಕೊಡು ಅಂದೆ. ನಾನು ಹೇಳಿ 55 ನಿನಗೆ ಕೊಟ್ಟರೆ ನಾನೇ ಎಲ್ಲಿ ಮಾಡ್ಬೇಕು ಅಂತ. ನಿಮ್ದು ಹೆಂಗೆ ಅಂತ ಗಂಟೆನೂ ಬೇಡವಾ? ಅನೇಕ ಒಂದು ತಿಂಗಳ ಅನ್ಗಟ್ಲೆ 15 ದಿನಕ್ಕೆ ಒಂದು ಬಟವಾಡಿ ಕಂಡಿಲ್ಲ. ಐಎಸ್ ಕಳ್ಕೊಂಡಿದ್ದೆ. ಅದೇ ಕಟ್ಟಿ ಬಿಚ್ಚ ಕಾಯಸ್ ಕಳ್ಕೊಬೇಕಷ್ಟೆ. ಹೆಂಗಂದ್ರೆ ಹಂಗೆ ಕೇಳಿರೋ ಅನ್ನಕ್ಕದ. ಕೇಳಿದೆ ತೊಟ್ಟು ಕೂಡ್ಕೊಂಡವ ಸಾಯಂಕಾಲಕ್ಕೆ ಬಿಡ್ತವೆ ಸಮಾಧಾನ. ಅವೆಲ್ಲ ನೋಡಕ್ಕಷ್ಟೇ, ನೋಡಾಣಿಕೆ. ಇವಾಗ ಅದು ಹೇಳಿದ್ನಲ್ಲ ಸಂಭ್ರಮ ಕಾಲು ಗೈತಿಲ್ದಿರ ಆಗೋದು ಅಂತ. ಅದನ್ವೇ ಬೇರೆ. ಅದು ಆ ನಡಿಗೆ ಆ ಸ್ಟೈಲು ಹೋಗೋದೇ ಬೇರೆ. ಅವು ಜೊತೆನೇ ಅಕ್ಕ ಬಂದಿದ್ದವು. ಬೇರೆ ಬೇರೆ ಮನೆಗೆ ಇದ್ವು, ಒಂದೇ ಊರು ನಾವು. ಏನು ಮಾಡೋಕ್ಕಲ್ಲ, ಕಾಯಸ್ಸಷ್ಟೇ. 2 ಜೊತೆಗೆ ಇಲ್ಲಿ ನಮ್ಮ ಮಾವನ ಕರ್ಕೊಂಡು ಹೋಗ್ತೀವಿ. ಅಯ್ಯ ಅಲ್ಲಿಗೆಲ್ಲ ಹೋಗಕ್ಕಾಗಲ್ಲ ಹೇಳಪ್ಪ. ಎಲ್ಲಿ ಅಲ್ಲಿ ತಂದ ₹1 ತಾಣಕ್ಕಾಗಲ್ಲ. ನಿನ್ ಏನನ ಬೈಕಾ ₹1 ಗಂಟು ಬಿಟ್ಟು ಕೊಟ್ರೆ ನಡೀತದೆ. ಇಲ್ದಿರ್ ದನವೇ ಮಾರಕ್ಕಾಗಲ್ಲ. ಹಂಗೆ ಇರ್ತವೆ. ನಾವ್ಯಾಕೆ ಬೈಕಂಡ್ಲೆ? ನೀನ್ ಬೈಕಬೇಕೇನ? ಅಲ್ಲ ಇರೋದ್ ಹೇಳಿದ್ದು ನೆಂಟ್ರು ನಮ್ ಕಡೆ ನಮ್ ನೆಂಟ್ರು ಕೊಡಿಸ್ತಾರ ಬಿಡು. ನಮ್ಮ ಮಾವ ಕೊಡ್ಸೋದ್ರಾಗ 1,000 ಕಳೆಯಲ್ಲ ನಾನು. ಕೈ ಅವಲ್ಲಪ್ಪ. ಬೈರಹಳ್ಳಿ, ನೀವು ಅಕ್ಲಾಪುರ ಒಂದ್ಸರಿ ಜೊತೆ ಹಾಕಿ ಬಂದೆ. ಕೊಟ್ರ 2 ಜೊತೆ ಹಾಕಿ ಬಂದೆ. ಕೊಟ್ಟಲ್ಲ ಹೋದ್ ಸರಿ ಬಂದು ಅದು ಕೇಳಿದ್ದೆ ನಾ. ಜೆರ್ಸಿನೂ ಆ ಬ್ಲಾಕ್ ಹಿಂದ್ ಬಿದ್ದಲ್ಲಪ್ಪ, ಬ್ಲಾಕ್ ಬೋರ್ಡಿಗೆ ಸುಮಾರಾಗಿ ದುಡ್ಡು ಹೋಗ್ಲಿಲ್ಲ. ಸುಮಾರಾಗಿ ದುಡ್ಡು ಹೋಗ್ಲಿಲ್ಲ ಅವ್ರಿಗೆ. ಬಾ 62 ಬಿದ್ದಿದ್ವು. 145 ಇಲ್ಲಿಗೆ ಬರುವಾಗ. ಎಷ್ಟು ಕೊಟ್ಟಿದ್ದು? ಬಾ ಸುಮ್ಮನೆ ಆಗ ಹಂಗೆ ಏನೋ 2-3 ಸಾವಿರ 5 ಸಾವಿರ ಹೋದ್ರು ಅಲ್ಲಿ ಬಿಡು, ಇನ್ನಂದ್ರೆ ಬರ್ತದೆ ಅನ್ಬೋದು. ಏನು 15-20 ಬಿಟ್ಟು ವ್ಯವಹಾರಗಳು ಆದರೆ ಏನು ಮಾಡ್ಬೇಕು ಹೇಳು? ಅದು ಕರೆದು ಕುಡ್ದಿದ್ವಿ ಒಂದು ಸೋಲ್ ಬಿಡು, ಅದ್ರಾಗೂ ಏನು ಮೋಸ ಇಲ್ಲ. ಆದ್ರೂ ಒಂದು 25-20 ಬಿಟ್ಟು ಕೊಟ್ಟಂಗೆ ಆಗೋಯ್ತು.